ಅಪರ್ಣ ನಿಧನಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಬಸವರಾಜ ಬೊಮ್ಮಾಯಿ ಸೇರಿದಂತೆ ರಾಜಕೀಯ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಸೊ ಅಪರ್ಣ ಇನ್ನಿಲ್ಲ ಅಂತ ಸುದ್ದಿ ಕೇಳಿದ ತಕ್ಷಣ ನಿಜವಾಗ್ಲೂ ಕೂಡ ಎಲ್ರಿಗೂ ಶಾಕ್ ಆಗಿತ್ತು. ಬಟ್ ಈ ಸುದ್ದಿ ಕೇಳಿದ ತಕ್ಷಣ ಅಂದರೆ ನಿನ್ನೆ 9:30 ಗಂಟೆಗೆ ಈ ಮಾಹಿತಿ ಸಿಗುತ್ತೆ. ಸೊ ಅಪರ್ಣ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಬಸವರಾಜ ಬೊಮ್ಮಾಯಿ, ದಿನೇಶ್ ಗುಂಡೂರಾವ್, ಇನ್ನು ನಟಿ ಖ್ಯಾತ ನಿರೂಪಕಿ ಅಪರ್ಣ ಅವರ ನಿಧನದ ಸುದ್ದಿ ತಿಳಿದು ನೋವಾಯಿತು. ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮನೆ ಮಾತಾಗಿದ್ದ ಬಹುಮುಖ ಪ್ರತಿಭೆಯೊಂದು ಬಹುಬೇಗ ನಮ್ಮನ್ನು ಅಗಲಿರೋದು ದುಃಖದ ಸಂಗತಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ನಟಿ ಖ್ಯಾತ ನಿರೂಪಕಿ ಅಪರ್ಣ ಅವರ ನಿಧನದ ಸುದ್ದಿ ತಿಳಿದು ನೋವಾಯಿತು. ಸರ್ಕಾರಿ ಸಮಾರಂಭಗಳು ಸೇರಿದಂತೆ ಕನ್ನಡದ ಪ್ರಮುಖ ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತ್ಯಂತ ಸೊಗಸಾಗಿ ನಿರೂಪಣೆ ಮಾಡುತ್ತಾ ನಾಡಿನ ಮನೆಗೆದ್ದಿರುವಂಥದ್ದು. ಸೊ ಇಷ್ಟು ಬೇಗ ಈ ನಾಡನ್ನು ಬಿಟ್ಟು ಹೋಗ್ತಾ ಇರುವಂಥದ್ದು ನಂಬಲಾರದ ಕಷ್ಟ, ಇದು ನಂಬಲಾರದ ಸಮಯ. ಸೊ ಈ ಸಮಯವನ್ನು ಯಾವ ರೀತಿಯಾಗಿ ಅಂದರೆ ಆ ಕುಟುಂಬಸ್ಥರಿಗೆ ಇನ್ನೇನು ಹೇಳೋಕ್ಕಾಗಲ್ಲ, ಧೈರ್ಯ ತಗೋಬೇಕಾಗತ್ತೆ. ಇಡೀ ಆ ಕುಟುಂಬಕ್ಕೆ ಧೈರ್ಯ ತುಂಬಿ ಆ ಭಗವಂತ ಕುಟುಂಬಕ್ಕೆ ಧೈರ್ಯ ನೀಡುವಂಥ ಕೆಲಸ ಆಗಲಿ ಅಂತೇಳಿ. ಯಾಕಂದರೆ ಅಪರ್ಣ ಯಾವ ರೀತಿಯಾಗಿ ಕನ್ನಡ ಭಾಷೆಯಲ್ಲಿ ಆಸಕ್ತಿಯನ್ನು ಹೊಂದಿದ್ರು ಅಂತಂದರೆ ಹೇಳ್ತಾ ಇದ್ರು, ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು, ಬೇಕಾದರೆ ಅಬ್ಸರ್ವ್ ಮಾಡಿ ನೀವು, ನಿರೂಪಣೆ ಮಾಡುವಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಪದನೇ ಇಲ್ಲ, ಆಂಗ್ಲ ಭಾಷೆನೇ ಬಳಸಲ್ಲ ಅವರು. ಏನೇ ಇದ್ದರೂ ಕೂಡ ಅಚ್ಚ ಕನ್ನಡದಲ್ಲೇ ಸೊಗಸಾಗಿ ಮಾತನಾಡ್ತಾ ಇದ್ರು. ಅತ್ಯಂತ ಸ್ಪಷ್ಟವಾಗಿ ಕನ್ನಡ ಪದಗಳನ್ನು ಬಳಸ್ತಾ ಇದ್ರು. ನಮ್ಮ ಮೆಟ್ರೋದಲ್ಲಿ ಬಹುಶಃ ಗೊತ್ತಿರುತ್ತೆ, ಮೆಟ್ರೋದಲ್ಲಿ ಹತ್ತುವಾಗ ಮತ್ತು ಇಳಿಯುವಾಗ ಬಹಳ ಎಚ್ಚರವನ್ನು ವಹಿಸಿರಿ ಅಂತೇಳಿ ಒಂದು ಪ್ರಕಟಣೆ ಬರುತ್ತಲ್ಲ, ಆ ಪ್ರಕಟಣೆ ಇವರದ್ದೇ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.